ವಿಡಿಯೋದಲ್ಲಿ ನಾವು ತಲೆಗೆ ಹೇರ್ ಪ್ಯಾಕ್ನ ಒಂದು ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಎಲ್ಲ ಐಟಮ್ಸ್ಗಳನ್ನ ಇವಾಗ ಇಟ್ಕೊಂಡಿದ್ದೀನಿ. ಒನ್ ಬೈ ಒನ್ ನೋಡೋಣ ಏನೇನು ಐಟಮ್ಸ್ಗಳನ್ನ ನಾನು ಇವತ್ತು ತೆಗೆದುಕೊಂಡಿದ್ದೀನಿ ಅಂತ. ನಮ್ಮ ಮನೆಯಲ್ಲಿ ದಾಸವಾಳದ ಹೂಗಳು ಯಾವಾಗಲೂ ಇದ್ದೇ ಇರುತ್ತೆ. ಸೊ ಗಿಡದಿಂದ ದಾಸವಾಳದ ಹೂಗಳನ್ನ ತಗೊಂಡ್ಬಂದಿದ್ದೀನಿ. ಅದೇ ಥರ ಅಲೋವೆರಾನು ನನ್ನ ಹತ್ರ ಗಿಡದಲ್ಲಿ ಇರುತ್ತೆ. ನಿಮ್ಗೆ ಸಾಧ್ಯವಾದರೆ ಮನೆಯಲ್ಲಿ ಅಲೋವೆರಾ ಯಾವಾಗಲೂ ಇರೋದು ಒಳ್ಳೆಯದು. ಫೇಸಿಗೂ ಯೂಸ್ ಮಾಡ್ಬೋದು, ತಲೆಗೂ ಯೂಸ್ ಮಾಡ್ಬೋದು. ಚೆನ್ನಾಗಿ ಹರಿಯುವ ನೀರಿನಲ್ಲಿ ಅಂದರೆ ಟ್ಯಾಪ್ ತಣ್ಣಿನಲ್ಲಿ ಚೆನ್ನಾಗಿ ತೊಳ್ಕೊಂಡು ಇದನ್ನು ಇಟ್ಕೊಂಡ್ಬಿಡಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಬಂದುಬಿಟ್ಟು ನಾನು ಐಸ್ ಆ್ಯಪಲ್ ಬರಬೇಕಿದ್ರೆ ಇತ್ತು ನಮ್ಮ ಭಾಷೆಯಲ್ಲಿ ಅಂದರೆ ತುಳುವಿನಲ್ಲಿ ಇದನ್ನು ಈರೋಳು ಅಂತೀವಿ. ತಮಿಳಲ್ಲಿ ಅಥವಾ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಕಮೆಂಟ್ ಮಾಡಿ. ಇದು ಆ್ಯಕ್ಚುಲಿ ತಲೆಗೆ ತುಂಬ ಒಳ್ಳೆಯದು. ನೀವು ಗೂಗಲಲ್ಲಿ ಬೇಕಾದ್ರೆ ಸರ್ಚ್ ಮಾಡಿ. ಇದರಲ್ಲಿ ವಿಟಮಿನ್ ಸಿ ಇನ್ನಿತರ ಬೇಕಾಗುವಂಥ ಅಂಶಗಳು ಇದರಲ್ಲಿ ತುಂಬಾ ಇದೆ. ಇನ್ನೊಂದು ತುಂಬ ತಂಪಲ್ವ, ನಮ್ಗೆ ಗೊತ್ತಿರೋ ಅಂಶ ಮೇನ್ ಅಂದರೆ ಇದು ತುಂಬ ತಂಪು, ಅದಕ್ಕೋಸ್ಕರ ಅದನ್ನು ತಗೊಂಡಿದ್ದೀನಿ ನಾನು. ಆಮೇಲೆ ಇದು ಬಂದುಬಿಟ್ಟು ಮೆಹಂದಿ ಎಲೆ, ಮದರಂಗಿ ಎಲೆ, ಆಮೇಲೆ ಬಂದುಬಿಟ್ಟು ಬೇವಿನ ಎಲೆನ ತಗೊಂಡಿದ್ದೀನಿ. ಓಕೆ, ನಾನು ಮೆಹಂದಿ ಎಲೆ ಅಷ್ಟೊಂದು ನಾನು ಯಾವತ್ತಿದ್ರೂ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಮದರಂಗಿ ಎಲೆನ, ಯಾಕಂದರೆ ಸ್ವಲ್ಪ ಡ್ರೈ ಕೊಡುತ್ತೆ ಅಂತ ಅಂದ್ಬಿಟ್ಟು. ಬಟ್ ಇವತ್ತೆಲ್ಲ ತಂಪಾದ ಐಟಮ್ಸ್ಗಳಿರೋದ್ರಿಂದ ನಾನು ಇವತ್ತು ಮೆಹಂದಿ ಎಲೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಮೆಂತ್ಯನ ನಾನು ಚೆನ್ನಾಗಿ ನೀರಲ್ಲಿ ನೆನೆಸ್ಕೊಂಡಿದ್ದೆ. ಆಮೇಲೆ ಹೆಸರು ಕಾಳು, ಆಮೇಲೆ ಅಕ್ಕಿ, ಇವೆಲ್ಲಗಳನ್ನು ಚೆನ್ನಾಗಿ ರುಬ್ಬಿಟ್ಟು ಪೇಸ್ಟ್ ಥರ ಮಾಡಿಕೊಂಡು ತಲೆಗೆ ಹಾಕ್ಕೊಂಡು ಒಂದು ಮಿನಿಮಮ್ 2 to 3 hours ಚೆನ್ನಾಗಿ ಅದು ಹೇಳ್ಕೋಬೇಕಲ್ವ. ಆಮೇಲೆ ವಾಶ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.